ಎಂಎಲ್ಸಿ ವಿರುದ್ಧ ಈಗ ಗರಂ ಆಗಿದ್ದಾರೆ ಸಚಿವರು. ಹಾಗಾದ್ರೆ ಕಾರಣ ಏನು, ಅಂತದ್ದು ಏನಾಯ್ತು? ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಎಂಎಲ್ಸಿ ಮಳವಳ್ಳಿ ಶಿವಣ್ಣ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಕನಕಪುರ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಸಿಎಂ ಶಿವಕುಮಾರ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಗೃಹಲಕ್ಷ್ಮಿ ದುರ್ಬಳಕೆ ಪರಿಷತ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಶಿವಣ್ಣ. ಬೆಂಗಳೂರು ದಕ್ಷಿಣ ಮೃತ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಸುಮಾರು 9,924 ಮಹಿಳೆಯರ ಖಾತೆಗೆ ಹಣ ಹೋಗಿದೆ. ಈ ಪೈಕಿ ಕನಕಪುರದಲ್ಲೇ 3,058 ಮೃತರ ಖಾತೆಗೆ ಹಣ ಜಮೆಯಾಗಿದೆ. ಲೋಪದೋಷ ಕಂಡುಬಂದ ಬಗ್ಗೆ ಸರ್ಕಾರದ ಗಮನಕ್ಕಿದೆಯಾ? ಹಾಗಾದ್ರೆ ಈ ಹಣ ಮರುಪಡೆಯಲು ರಾಜ್ಯ ಸರ್ಕಾರದ ಕ್ರಮ ಆದ್ರೂ ಏನು? ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಮಳವಳ್ಳಿ ಶಿವಣ್ಣ ಅವರು ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆ. ಏನ್ ಹೇಳಿದ್ದಾರೆ ಕೇಳ್ಕೊಂಡು. ಎಂಎಲ್ಸಿ ಮಳವಳ್ಳಿ ಶಿವಣ್ಣ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಶಿವಣ್ಣ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಏನಾಯ್ತು ಸರ್? ಡಿಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಗರಂ ಆಗ್ಬಿಟ್ರಂತೆ ನಿಮ್ಮ ಮೇಲೆ ಕನಕಪುರ ಕ್ಷೇತ್ರದ ಬಗ್ಗೆ ಮಾತಾಡಿದಕ್ಕೆ? ಸುಳ್ಳು 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 ಸುಳ್ಳು. ಆ ತರದ ಏನಿಲ್ಲ, ಗರಂ ಆಗಿಲ್ಲ. ಅವ್ರು ಶಿವಣ್ಣ ಅವರೇ ಕ್ವಶನ್ ಕೇಳಿದ್ರಿ ನೀವು. ಕನಕಪುರದ ಬಗ್ಗೆ ಕ್ವಶನ್ ಕೇಳಿ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕ್ವಶನ್ ಕೇಳಿದಿರಿ. ಅಲ್ಲಿ 3,678 ಜನರ ಹೆಸರಿಗೆ ಇದ್ಗೋಗಿದೆ ಗೃಹಲಕ್ಷ್ಮಿ ಯೋಜನೆ ಅಕೌಂಟ್ ಇದಾಗಿದೆ ಅಂತ ನನಗೆ ಗ್ಯಾರಂಟಿ ಸ್ಕೀಮ್ ಇಂದಲೇ ನಮ್ಗೆ ರಿಪೋರ್ಟ್ ಬಂತು. ಅದು ನಿಮ್ ಗಮನಕ್ಕೆ ಬಂದಿದೆಯೇ? ನೋಡಿ, ಅಲ್ಲಿ ಕ್ವಶನ್ ಇದೆ, ಹೇಳ್ಬಿಡ್ತೀನಿ. ಹಾಗೆ ಲೈನ್ ಅಲ್ಲಿ ಹೇಳಿ ಸರ್, ಹೇಳಿ. ಏನ್ ಪ್ರಶ್ನೆ ಕೇಳಿದ್ರಿ ಸರ್? ಪಂಚ ಗ್ಯಾರಂಟಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಒಂದ್ ನಿಮಿಷ ಹಂಗೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಯಲ್ಲಿ ವ್ಯಾಪಕ ಲೋಪಗಳು ಕಂಡುಬಂದಿರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯೇ? ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆ ವ್ಯಾಪ್ತಿಯಿಂದಲೇ ಬರೋಬ್ಬರಿ 12,719 ಮಹಿಳೆಯರನ್ನು ನಿಯಮಬಾಹಿರವಾಗಿ ಯೋಜನೆಯಿಂದ ಕೈಬಿಟ್ಟಿರುವ ಬಗ್ಗೆ ಕೈಬಿಟ್ಟಿರುವ ನಿಜವೇ? ಅದರ ಯೋಜನೆಯಡಿ ಮೃತಪಟ್ಟಿರುವ 3,374 ಮಹಿಳೆಯರ ಖಾತೆಗಳಿಗೆ ನಿರಂತರವಾಗಿ ಹಣ ಸಂಗ್ರಹ ಆಗಿರುವ ಯೋಜನೆ ದುರುಪಯೋಗ ಪತ್ತೆಯಾಗಿದೆಯೇ? ಈ ಪೈಕಿ ಕಳೆದ 3 ವರ್ಷಗಳಲ್ಲಿ ಕನಕಪುರ ತಾಲೂಕೊಂದಲ್ಲೇ ಕೊನೆಯುಳಿದ 3,054 ಮಹಿಳೆಯ ಫಲಾನುಭವಿ ಖಾತೆಗಳಿಗೆ ಇದುವರೆಗೆ ಜಮಾ ಆಗಿರುವ ಒಟ್ಟು ಮೊತ್ತ ಎಷ್ಟು? ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಪಾವತಿಸಿರುವ 4,800 ಶ್ರೀಮಂತ ಮಹಿಳೆಯರು ಆಧಾರ್ ಲಿಂಕ್ ಮಾಡದ 1,295 ವ್ಯಕ್ತಿಗಳು ಸುಳ್ಳು ಮಾಹಿತಿ ನೀಡಿ ಮಾಸಿಕ 2,000 ಗೌರವಧನ ಪಡೆದು ಸರ್ಕಾರದ ಬಂದಿಲ್ಲವೇ? ಬಂದಿದ್ದಲ್ಲಿ ಅನರ್ಹ ಫಲಾನುಭವಿಗಳ ವಿರುದ್ಧ ಸರ್ಕಾರ ಕೈಗೊಂಡಿರುವ ಕಾನೂನು ಕ್ರಮಗಳೇನು? ಮೃತ ಫಲಾನುಭವಿಗಳ ಖಾತೆಗಳು ನಿಯಮವಾಗಿ ಜಮೆ ಆಗಿರುವ ಸಾರ್ವಜನಿಕ ತೆರಿಗೆ ಹಣವನ್ನು ಮರುಪಡೆಯಲು ಸರ್ಕಾರ ಕೈಗೊಂಡಿರುವ ನಿರ್ದಿಷ್ಟ ಕ್ರಮಗಳೇನು?